ಹಾಯ್ ಎಲ್ರಿಗೂ. ಎಷ್ಟೇ ಥರ ಥರ ಅಡುಗೆ ಇದ್ರೂ ಅನ್ನ ಸಾರು ಇದ್ಬಿಟ್ರೆ ವಾವ್ ಸಖತ್ತಾಗಿರುತ್ತೆ ಅಲ್ವಾ. ಆದರೆ ಯಾವಾಗಲೂ ಬೇಳೆ ಸಾರು ಬೇಜಾರಾಗಿದೆಯಾ? ಬನ್ನಿ ಹೊಸ ರೆಸಿಪಿನ ತೋರಿಸ್ತೀನಿ. ನಾನಿಲ್ಲಿ ಹೆಸರು ಬೇಳೆಯಿಂದ ಸಾರು ಮಾಡ್ತಾ ಇದ್ದೀನಿ ಇವತ್ತು. ಹೆಸರು ಬೇಳೆನ 1 ಕಪ್ ಅಷ್ಟು ಹೆಸರು ಬೇಳೆ ತಗೊಂಡು ತೊಳ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ 1 ಆನಿಯನ್ ಹಾಕ್ಕೊಂಡಿದ್ದೀನಿ, ಹಾಗೆ 1 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೆಣಸಿನ್ಕಾಯಿ ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಕಪ್ಪಷ್ಟು ಸೊಪ್ಪನ್ನ ತಗೊಂಡಿದ್ದೀನಿ. ನಾನು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಇಲ್ಲಿ. ಹಾಗೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 2 ವಿಸಲ್ ಕೂಗಿಸ್ಕೊಳ್ಳೋಣ ಇದನ್ನ. ಉಪ್ಪು ಮೊದಲೇ ಹಾಕಿದ್ರೆ ಆ ಸಪ್ಪಲ್ಲಿ ಉಪ್ಪಿನ ಅಂಶನ ಇಟ್ಕೊಳೋದ್ರಿಂದ ನಮಗೆ ತಿನ್ನುವಾಗ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಸೊ ಹಂಗಾಗಿ ಉಪ್ಪು ಹಾಕ್ಕೊತಿದ್ದೀನಿ. ತುಂಬ ಜಾಸ್ತಿನೂ ಬೇಡ, ಸ್ವಲ್ಪ ಲೈಟಾಗೆ ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು 2 ವಿಸಲ್ ಸಾಕು. ಇದು ಹೆಸರು ಬೇಳೆ ಆಗಿರೋದ್ರಿಂದ ಬೇಗ ಬೆಂದೋಗುತ್ತೆ. ಸೊ ಹಂಗಾಗಿ 2 ವಿಸಲ್ ಆದರೆ ಅದು ಪರ್ಫೆಕ್ಟಾಗಿ ಚೆನ್ನಾಗಾಗುತ್ತೆ. ನೋಡಿ 2 ವಿಸಲ್ ಆಗಿದೆ. ಇವಾಗ ತೋರಿಸ್ತೀನಿ ನೋಡಿ ಬೇಳೆ ಎಷ್ಟು ನೀಟಾಗಿ ಬೆಂದಿದೆ ಅಂತ ನೋಡ್ತಾ ಇರ್ಬೋದು ನೀವು. ತುಂಬಾನು ಮೆತ್ತಗೂ ಬೇಯಬಾರ್ದು ಅದು. ನೋಡಿ ಇವಾಗ ಪರ್ಫೆಕ್ಟಾಗಿ ಆಗಿದೆ ಇದೀಗ. ಇದಕ್ಕೆ ನಾನು ಮಸಾಲೆ ಥರ ಏನು ರುಬ್ಕೋತಾ ಇಲ್ಲ, ಸಿಂಪಲ್ ಆಗಿ ಮಾಡೋದು ತೋರಿಸ್ತೀನಿ ನೋಡಿ. ಈಗ ಹಾಕೊಂಡಿರೋ ಬೇಳೆಗೆನೆ ನಾನು ಖಾರ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಕಡಲೆ ಪುಡಿ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಕಡಲೆ ಪುಡಿನ ಮಾಡಿಟ್ಕೊಂಡಿರ್ತೀವಿ, ಆ ಕಡಲೆ ಪುಡಿನ ಹಾಕ್ತಾ ಇದ್ದೀನಿ. ಸೊ ಹಾಗೆ ಸಾಂಬಾರ್ ಪೌಡರ್ ನಾನು ಮನೇಲೇ ರೆಡಿ ಮಾಡ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಹೇಳ್ಕೊಡ್ತೀನಿ, ಅದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸಾಂಬಾರ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬೇರೆ ಒಂದು ಪಾತ್ರೆಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಸಾಕು. ಅಷ್ಟನ್ನ ಹಾಕ್ಕೊಂಡು ಮಾಮೂಲಿ ಒಗ್ಗರಣೆ ಗೊತ್ತಲ್ವಾ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನ ಹಾಕ್ಬಿಟ್ಟು ಬಾಡಿಸ್ಕೊಳ್ಳೋಣ. ಕರಿಬೇವು ಚಟ ಪಟ್ಪಟ ಅಂದಮೇಲೆ ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಾಯಿನ ತುರಿದು ಇಟ್ಕೊಂಡಿದ್ದೀನಿ ನೋಡಿ, 1 ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋಣ ನಾವು. ನೋಡಿ ಆಲ್ಮೋಸ್ಟ್ ಫ್ರೈ ಆಗಿದೆ ಅಲ್ವಾ. ಇವಾಗ ಬೇಯಿಸಿಟ್ಕೊಂಡಿದ್ವಲ್ಲ ಆ ಬೇಳೆನ ಇದಕ್ಕೆ ಹಾಕ್ಬಿಟ್ಟು ಕುದಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ನಾವು ನೀರು ಆ್ಯಡ್ ಮಾಡೋಣ, ಯಾಕಂದರೆ ಹೆಸರು ಕುದಿಸಿದಷ್ಟು ಗಟ್ಟಿ ಆಗುತ್ತೆ ಸ್ವಲ್ಪ. ಹಂಗಾಗಿ ನೋಡಿ ಒಂದು ಅರ್ಧ ಗ್ಲಾಸ್ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ. ಇವಾಗ ಕಾಯೆಲ್ಲ ಹಾಕಿರ್ತೀವಲ್ವಾ, ಹಂಗಾಗಿ ಚೆನ್ನಾಗಿ ಕುದಿಬೇಕು ಸಾರು. ಎಷ್ಟು ನೀಟಾಗಿ ಮಳ್ಳುತ್ತೋ ಅಷ್ಟು ಟೇಸ್ಟಿಯಾಗಿ ಇರುತ್ತೆ ನೋಡಿ. ಇವಾಗ ಸಾರು ರೆಡಿ ಆಗಿದೆ. ಅನ್ನದ ಜೊತೆಗಂತೂ ಆಹಾ, ಹೊಟ್ಟೆ ಹಸ್ವಾದಾಗ ನೀವೇನೇ ಹೇಳಿ ಅನ್ನ ಸಾರಷ್ಟು ತೃಪ್ತಿ ಇನ್ಯಾವುದು ಕೊಡಲ್ಲ. ಈ ಸಾರನ್ನ ಒಂದ್ಸರಿ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಲೇಬೇಕು, ಓಕೆನಾ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೆ ಯಾವುದಾದ್ರೂ ರೆಸಿಪಿ ತೋರಿಸ್ಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.